ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಕೂದಲೆಳೆ ಅಂತರದಲ್ಲಿ ಕೈ ತಪ್ಪಿದೆ. ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮೇಲುಗೈಯನ್ನ ಸಾಧಿಸುತ್ತಾ ಬಂದಿದ್ದಾರೆ. ಹೀಗಾಗಿ ಡಿ.ಕೆ. ಬಿಜೆಪಿ ಸೇರುವ ನಿರ್ಧಾರ ಮಾಡಿದ್ದಾರೆ. ಡಿ.ಕೆ. ಬಿಜೆಪಿ ಸೇರ್ತಾರೆ ಅನ್ನೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಹಾಗಾದ್ರೆ ಆ ಕಾರಣಗಳಾದ್ರೂ ಏನು? ಬಿಜೆಪಿಗೆ ಬರ್ತಾರ? ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಪಕ್ಷವೇ ಜೀವಾಳ ಅಂತ ಅಂದ್ಕೊಂಡಿದ್ದಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪಕ್ಷವನ್ನ ಬದಲಾವಣೆ ಮಾಡ್ತಾರ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿ ಇರುವ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಅಂತರಾಳದಲ್ಲಿ ಹೈಕಮಾಂಡ್ ಮೇಲಿನ ಕೋಪ ಕೊತ ಅಂತ ಕುದಿತಾ ಇದೆ. ಆದ್ರೆ ಅದು ಹೊರಗೆ ಬರ್ತಾ ಇಲ್ಲ ಅಷ್ಟೇ. ಬಿಜೆಪಿಗೆ ಇದೇ ಬಂಡವಾಳವಾಗ್ತಾ ಇರೋದು. ಕಾಂಗ್ರೆಸ್ ಮೇಲಿನ ಕೋಪ ತೀರಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಡಿ.ಕೆ. ಅವಶ್ಯಕತೆ ಇದೆ. ಅದೇ ಕಾರಣಕ್ಕೆ ಡಿ.ಕೆ. ಅವ್ರಿಗೂ ಬಿಜೆಪಿ ಬೇಕಾಗಿದೆ. ಹೀಗಾಗಿ ಡಿ.ಕೆ. ಬಿಜೆಪಿ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಅದನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಅದನ್ನ ಹೇಳೋದಿಕ್ಕೆ ಆಗೋದೂ ಇಲ್ಲ. ನಮಗೇನು ಆಯ್ಕೆಗಳೇ ಇಲ್ಲ ಅಂದ್ಕೊಳ್ಬೇಡ್ರಿ ಅಂತ ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಸೇರ್ಕೊಳ್ಳೋದಕ್ಕೆ ಇರುವಂತಹ ಕಾರಣಗಳೇನು? ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ನಿಷ್ಠ, ಇದರಲ್ಲಿ ಅನುಮಾನವೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಜನತಾದಳದಿಂದ ಕಾಂಗ್ರೆಸ್ ಬಂದಂತವರು. ಆದ್ರೆ ಡಿ.ಕೆ. ಹುಟ್ಟು ಕಾಂಗ್ರೆಸ್ಸಿಗ. ಆದ್ರೆ ಅಷ್ಟೇ ಹಿಂದೂವಾದಿ. ಹಲವಾರು ಬಾರಿ ಇದು ಸಾಬೀತು ಕೂಡ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿ ಕೇಳಿ ದೈವ ಭಕ್ತ. ಅವರ ಕೊರಳಿನಲ್ಲಿರುವಂತಹ ಹಲವಾರು ರುದ್ರಾಕ್ಷಿ ಮಾಲೆಗಳೇ ಇದನ್ನ ಸಾರಿ ಹೇಳ್ತಾರೆ. ಅವ್ರು ಮಾಡಿರುವಂತಹ ಟೆಂಪಲ್ ರನ್ಗಳೇ ಇದನ್ನ ಮತ್ತೆ ಹೇಳ್ತಾರೆ. ವಿಶ್ವವಿಖ್ಯಾತ ಮಹಾಕುಂಭಮೇಳಕ್ಕೆ ಸತಿ ಸಮೇತ ಹೋಗಿದ್ದ ಡಿ.ಕೆ. ಶಿವಕುಮಾರ್ ಮೋದಿ ಸರ್ಕಾರವನ್ನೇ ಪರೋಕ್ಷವಾಗಿ ಹೊಗಳಿದ್ರು. ವಿಧಾನಸಭೆಯಲ್ಲೇ RSS ಗೀತೆಯನ್ನು ಹಾಡಿದ್ರು. ಡಿ.ಕೆ. ಹಿಂದೂವಾದಿ ಅನ್ನೋದಕ್ಕೆ ಇದಕ್ಕಿಂತ ಏನ್ ಬೇಕು ಅಲ್ವಾ? ರಾಹುಲ್ ಗಾಂಧಿ ಅವರು ಬ್ಯಾಲೆಟ್ ಪೇಪರ್ ಪರ ಇದ್ರೆ ಡಿ.ಕೆ. ಸಹೋದರರು EVM ಪರ ಇದ್ದಾರೆ. ಇದೆಲ್ಲವೂ ಕೂಡ ಡಿ.ಕೆ. ಅವರ ಚಿಂತನೆಗಳು ಬಿಜೆಪಿ ಪರವಾಗಿವೆ ಅನ್ನೋದನ್ನ ಸಾರಿ ಒತ್ತಿ ಹೇಳ್ತಾರೆ. ಇದು ಬಿಜೆಪಿ ಜೊತೆ ಸಾಮರ್ಥ್ಯ ಹೊಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಕೂಡ ಹೇಳಿದಂತೆ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಸೇರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ತಮಗೆ ಸಿಎಂ ಕುರ್ಚಿ ಕೊಡೋದಕ್ಕೆ ಮೀನಾಮೇಷ ಎಣಿಸುತ್ತಿರುವ ಹೈಕಮಾಂಡ್ ನಾಯಕರಿಗೆ ಬುದ್ಧಿ ಕಲಿಸಬೇಕು ಅನ್ನೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಬಿಜೆಪಿಗೆ ಹೋದ್ರೆ ಸಿಎಂ ಆಗಬಹುದು, ಕಾಂಗ್ರೆಸ್ನಲ್ಲಿ ಇದ್ರೆ ಈ ಬಾರಿ ಸಿಎಂ ಆಗೋದಕ್ಕೆ ಆಗೋದೇ ಇಲ್ಲ, ಹಾಗಂತ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ? ಖಾತ್ರಿನೂ ಕೂಡ ಇಲ್ಲ. ಹಾಗಾಗಿ ಈ ಕಾರಣಗಳನ್ನ ಚರ್ಚೆ ಮಾಡಿರುವಂತಹ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ಕೂಡ ಇದ್ಕೊಂಡು ಡಿ.ಸಿ.ಎಂ ಆಗೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಗೆ ಹೋಗಿ ಸಿಎಂ ಆಗ್ಬೋದು, ಇದೇ ಉತ್ತಮ ಅಲ್ವಾ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಲೆಕ್ಕಾಚಾರ. ಆದ್ರೆ ಅವರು ನಿಜವಾಗ್ಲೂ ಕೂಡ ಬಿಜೆಪಿಗೆ ಸೇರ್ತಾರಾ? ಸಿಎಂ ಸೀಟಿಗಾಗಿ ಕಾಂಗ್ರೆಸ್ಗೆ ದ್ರೋಹ ಮಾಡ್ತಾರಾ? ಅಥವಾ ಹೈಕಮಾಂಡ್ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ? ಬಿಜೆಪಿಗೆ ನಿರಾಸೆ ಆಗುತ್ತಾ? ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.